ಯಾದಗಿರಿಯ ಕಡೇಚೂರು ಬಡಿಯಾಳ್ ಕೈಗಾರಿಕಾ ಪ್ರದೇಶದಲ್ಲಿ ನಡೆದಿರತಕ್ಕಂಥ ಅಗ್ನಿ ದುರಂತ ಇದು. ಇಡೀ ಕೈಗಾರಿಕಾ ಪ್ರದೇಶದಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಯಾದಗಿರಿಯಲ್ಲಿ ಈಗ ಮೊನ್ನೆ ಬೆಂಗಳೂರಿನಲ್ಲಿ ಕೂಡ ಇದೇ ರೀತಿ ಆಗಿತ್ತು ನಿನ್ನೆ. ಈಗ ಇಲ್ಲಿ ಯಾದಗಿರಿಯಲ್ಲೂ ಕೂಡ ಅದೇ ರೀತಿಯಾಗಿದೆ. ಫ್ಯಾಕ್ಟರಿಯಲ್ಲಿ ಏನೋ ಪೌಡರ್ ರೀಫಿಲ್ಲಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಈ ಥರ ಬೆಂಕಿ ಕಾಣಿಸ್ಕೊಂಡಿದೆ ಅಂತ ಬೆಂಕಿ ನಂಚೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಬೆಂಕಿಯ ತೀವ್ರತೆ ನೋಡ್ತಾ ಇದ್ದೀರಾ ನೀವೀಗ. ಒಂದು ಬೆಂಕಿಯ ತೀವ್ರತೆ, ಮತ್ತೊಂದು ಏರ್ ಪೊಲ್ಯೂಷನ್ ಎಷ್ಟಾಗ್ತಾ ಇದೆ. ಏರ್ ಪೊಲ್ಯೂಷನ್, ಮತ್ತೊಂದು ಕಡೆ ಬೆಂಕಿ, ಅದೆಲ್ಲ ಹೊತ್ತು ಹೋಗ್ಬಿಟ್ಟಿದೆ. ಅದನ್ನ ನಂದಿಸುವ ಕೆಲಸ ಆಗ್ತಾ ಇದೆ. ಅಗ್ನಿಶಾಮಕ ದಳದವರು ಬಂದಿದ್ದಾರೆ. ಸೀಲ್ ಲ್ಯಾಬೊರೇಟರಿ ಕಂಪನಿ ಅಂತ ಹೇಳಿ, ಸೀಲ್ ಲ್ಯಾಬೊರೇಟರಿ ಕಂಪನಿನ ಹೀಗಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಮರೇಶ್ ಅವರಿಂದ ಪಡೆಯೋಣ. ಅಮರೇಶ್, ಯಾವಾಗ ನಡೆದ ಇನ್ಸಿಡೆಂಟ್ ಇದು? ಈಗ ಹೇಗಿದೆ ಪರಿಸ್ಥಿತಿ? ಏನು ಕಾರಣ? ಅರವಿಂದ್, ಬೆಳಿಗ್ಗೆ 8 ಗಂಟೆ ಸುಮಾರಿಗೆ ಘಟನೆ ನಡೆದಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇರುವಂತದ್ದು. ಯಾಕಂದ್ರೆ ಅಲ್ಲಿ ಒಂದು ಸೀಲ್ ಫ್ಯಾಕ್ಟರಿ ಅನ್ನುವಂಥದ್ದು ಏನಿದೆ, ಸೀಲ್ ಲ್ಯಾಬೋರೇಟರಿ ಫ್ಯಾಕ್ಟರಿಯಲ್ಲಿ ಒಂದು ಬೆಳಗಿನ ಜಾವ ಅಲ್ಲಿರ್ತಕ್ಕಂಥ ಪೌಡರ್ ಅನ್ನ ಅನ್ಲೋಡ್ ಮಾಡ್ಬೇಕಾಗಿತ್ತು. ಈ ಸಂದರ್ಭದಲ್ಲಿ ಏಕಾಏಕಿ ಬೆಂಕಿ ಹೊತ್ಕೊಂಡಿದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಯಾಕಂದ್ರೆ ಇದಕ್ಕೆ ಪ್ರಮುಖ ಕಾರಣ ಅಂದ್ರೆ ಅಲ್ಲಿ ಯಾವುದೇ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿರಲಿಲ್ಲ ಕಂಪನಿಯಲ್ಲಿ ಅನ್ನುವಂಥದ್ದು. ಯಾಕಂದ್ರೆ ಯಾವುದೇ ಈ ರೀತಿಯ ಲ್ಯಾಬೋರೇಟರಿ ಕಂಪನಿಗಳಲ್ಲಿ ಒಂದಿಷ್ಟು ಅಗ್ನಿ ಅವಘಡಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ. ಆ ರೀತಿಯ ಅಗ್ನಿ ಅವಘಡ ಆದಂತ ಸಂದರ್ಭದಲ್ಲಿ ತಕ್ಷಣದಿಂದಲೇ ಅಲ್ಲಿ ಬೆಂಕಿಯನ್ನು ನಂದಿಸ್ತಕ್ಕಂಥ ಕಾರ್ಯವನ್ನು ಕೂಡ ಮಾಡಬೇಕಾಗಿರ್ತಕ್ಕಂಥ ಎಲ್ಲಾ ಸಲಕರಣೆಗಳನ್ನು ಕೂಡ ಅಲ್ಲಿ ಇಟ್ಕೊಳ್ಬೇಕಾಗಿರುತ್ತೆ. ಆದ್ರೆ ಆ ರೀತಿ ಯಾವುದೇ ಮುಂಜಾಗ್ರತಾ ಕ್ರಮಗಳಿರ್ಲಿಲ್ಲ. ಹೀಗಾಗಿನೇ ಯಾದಗಿರಿಯ ಕಡೇಚೂರು ಬಾಡ್ಯಾಳ್ ಕೈಗಾರಿಕಾ ಪ್ರದೇಶದಲ್ಲಿ ಇರ್ತಕ್ಕಂಥ ಸೀಲ್ ಲ್ಯಾಬೋರೇಟರಿ ಕಂಪನಿಯಲ್ಲಿ ಒಂದು ಬೆಂಕಿ ಅವಘಡ ಆಗಿದೆ ಅನ್ನುವಂಥದ್ದು. ಸದ್ಯಕ್ಕೆ ಈಗ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಅಲ್ಲಿಗೆ ಬರ್ತಾ ಇದ್ದಾರೆ. ಆದ್ರೆ ಒಳಗಡೆ ಹೋಗ್ಲಿಕ್ಕೂ ಕೂಡ ಜಾಗ ಇಲ್ಲ. ಹೀಗಾಗಿ ಅಲ್ಲಿಯೂ ಕೂಡ ಸಾಕಷ್ಟು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಅದ್ರ ಜೊತೆಗೆ ಬೆಂಕಿ ನಂದಿಸುವಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರು ಸಹಿತ ಬೆಂಕಿ ಒಂದಿಷ್ಟು ಅಂದ್ರೆ ಹತೋಟಿಗೆ ಬರ್ಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಇನ್ನೂ ಕೂಡ ಪರಿಸ್ಥಿತಿ ಅದೇ ರೀತಿ ಇದೆ. ಆದ್ರೆ ಇದುವರೆಗೂ ಕೂಡ ಬೆಂಕಿ ನಂದಿಸ್ತಕ್ಕಂಥ ಕಾರ್ಯ ಕೂಡ ಯಶಸ್ವಿಯಾಗಿಲ್ಲ. ಮತ್ತೊಂದು ಕಡೆಗೆ ಇಡೀ ಏರಿಯಾದಲ್ಲಿರ್ತಕ್ಕಂಥ ಮತ್ತೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರ್ತಕ್ಕಂಥ ಮತ್ತಷ್ಟು ಕಂಪನಿಗಳಿಗೂ ಸಹಿತ ಈಗಾಗಲೇ ಆತಂಕ ಶುರುವಾಗಿದೆ. ಯಾಕಂದ್ರೆ ಗಾಳಿ ಇರೋದ್ರಿಂದ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಆ ಒಂದು ಬೆಂಕಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಫ್ಯಾಕ್ಟರಿಗೆ ಹೋಗ್ಬೋದು ಅನ್ನುವಂತ ಆತಂಕ ಕೂಡ ಇದೆ. ಹೀಗಾಗಿ ಮತ್ತಷ್ಟು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳಕ್ಕೆ ಧಾವಿಸ್ತಾ ಇದ್ದಾರೆ. ಅದನ್ನ ಹೇಗಾದ್ರೂ ಮಾಡಿ ಹತೋಟಿಗೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಅಮರೇಶ್, ತಮ್ಮೆಲ್ಲ ಮಾಹಿತಿಗೆ. 8 ಗಂಟೆಗೆ ಹೊತ್ಕೊಂಡಿರೋದು ಅಂದ್ರೆ ಈಗಾಗಲೇ ಹತ್ತತ್ರ 1 ಗಂಟೆ 50 ನಿಮಿಷ ಆಗ್ತಾ ಬಂತು. ಇನ್ನೂ ಅಗ್ನಿ ಕಂಟ್ರೋಲ್ ಬಂದಿಲ್ಲ ಅಂತಂದ್ರೆ ದೊಡ್ಡ ಮಟ್ಟದ ಅವಘಡ ಆಗುತ್ತೆ. ಬ್ಲಾಸ್ಟ್ ಬೇರೆ ಆಗ್ತಾ ಇದೆ ನೋಡಿ, ಬ್ಲಾಸ್ಟ್ ಬಾಂಬ್ ಬ್ಲಾಸ್ಟ್ ಆದಂಗೆ ಆಗ್ತಾ ಇದೆ.